ಬೆಂಗಳೂರು ಅರಮನೆ ಮೈದಾನದಲ್ಲಿ ಇಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಸಮಾರೋಪ ಸಮಾರಂಭ ನಡೆಯಿತು. ಈ ಸಮಾರಂಭದಲ್ಲಿ ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭಾಗಿಯಾಗಿದ್ದರು. ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಪರಿಕಲ್ಪನೆ ಅಡಿ ರೈತರನ್ನ ಉದ್ಯಮಿಗಳನ್ನಾಗಿಸುವ ಆಶಯದಡಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಫೆಬ್ರವರಿ 6ರಿಂದ ಆರಂಭವಾಗಿತ್ತು. ಉತ್ಪಾದನೋತ್ತರ ಕೃಷಿ ವಿಷಯದ ಮೇಲೆ ದೇಶದಲ್ಲೇ ಮೊದಲ ಬಾರಿಗೆ ಈ ಮಾದರಿಯ ಮೇಳ ಆಯೋಜಿಸಲಾಗಿದೆ. ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಕೃಷಿ ಪರಿಸರ ವಿಜ್ಞಾನ, ಬ್ರ್ಯಾಂಡಿಂಗ್ ಮತ್ತು ಕ್ರೆಡಿಟ್ ಸೇವೆ ಎಂಬ 3 ಉಪ ಪರಿಕಲ್ಪನೆಗಳಿವೆ. ಈ ಮೂಲಕ ರೈತರು ತಮ್ಮ ಬೆಳೆಯನ್ನ ಬ್ರ್ಯಾಂಡಿಂಗ್ ಮಾಡಿ ನೇರ ಮಾರುಕಟ್ಟೆಯಲ್ಲಿ 1ರಿಂದ 4 ಪಟ್ಟು ಲಾಭವನ್ನು ಗಳಿಸಿ ಕೃಷಿ ಉದ್ಯಮಿಗಳನ್ನಾಗಿ ಮಾಡುವ ಉದ್ದೇಶದಿಂದ ಮೇಳ ನಡೆಸಲಾಯಿತು. ಕೃಷಿ ಇಲಾಖೆ, ರಾಜ್ಯ ಬೀಜ ನಿಗಮದ ವತಿಯಿಂದ ಮೇಳವನ್ನು ಆಯೋಜಿಸಲಾಗಿತ್ತು. Each of the 3 days of IDF provides a Honorable Sri Shivraj Singh Chauhan ji, Minister for Agriculture and and Farmers Welfare and Rural Development, Government of India for this function. तಮ್ಮ ಮುಂದಾಳತ್ವದಲ್ಲಿ देखिए सरकार कोई भी हो, किसान तो किसान है। किसान बीजेपी कांग्रेस कुछ नहीं जानता। किसान को ढंग से काम चाहिए। और ये जब आपने कहा, चाहे वो आम के खरीदी का मामला हो, चाहे मिर्ची खरीदना हो, चाहे तुअर खरीदने का मामला हो, जब कर्नाटक के कृषि मंत्री ने कोई प्रपोजल भेजा, मैंने कभी इनकार नहीं किया। किसान राजनीति के ऊपर है। ದೇಶದಲ್ಲಿ ನಮ್ಮ ರಾಜ್ಯವು ಸಿರಿಧಾನ್ಯಗಳಿಗೆ, ಸಾವಯವ ಆಹಾರ ಉತ್ಪಾದನೆ ಹಾಗೂ ಆಹಾರ ಸಂಸ್ಕರಣೆಗೆ ಮೊದಲನೇ ಆದ್ಯತೆ ನೀಡಿದ ರಾಜ್ಯವಾಗಿದೆ. ರಾಜ್ಯದಲ್ಲಿ ಹವಾಮಾನ ವೈವಿಧ್ಯತೆ ಇದ್ದು 10 ವಿವಿಧ ಹವಾಮಾನ ವಲಯಗಳನ್ನು ಹೊಂದಿದ್ದು ಮತ್ತು ದೇಶದಲ್ಲಿ ವಿವಿಧ ಕೃಷಿ ಉತ್ಪನ್ನಗಳ ಸಂಸ್ಕರಣೆಗೆ ಆದ್ಯತೆ ನೀಡಿರುವ ಪ್ರಮುಖ ರಾಜ್ಯವಾಗಿದೆ. ವಿಶೇಷವಾಗಿ ಸಿರಿಧಾನ್ಯ, ಕಾಫಿ, ರೇಷ್ಮೆ, ಗಾರ್ಕಿನ್, ಸೌದೆ, ಸಾಂಬಾರ್ ಪದಾರ್ಥಗಳು ಹಾಗೂ ಸಂಸ್ಕರಿಸಿದ ಹಣ್ಣು ಮತ್ತು ತರಕಾರಿ ಉತ್ಪನ್ನಗಳ ರಫ್ತಿಗೆ ಕರ್ನಾಟಕವು ರಾಷ್ಟ್ರದಲ್ಲೇ ಮುಂಚೂಣಿಯಲ್ಲಿರುವ ರಾಜ್ಯವೆಂದು ಹೇಳಲು ನನಗೆ ಹೆಮ್ಮೆ ಆಗುತ್ತದೆ. ನಮ್ಮ